ಸೆಕೆಂಡ್ ಹ್ಯಾಂಡ್ ಕಾರು ಖರೀದಿಗೆ ಮ್ಯಾನ್ಯುಯಲ್ ವರ್ಸಸ್ ಆಟೋಮ್ಯಾಟಿಕ್ ಯಾವುದು ಬೆಸ್ಟ್? ಹೊಸದಕ್ಕೆ ಒಗ್ಗಿಕೊಳ್ಳದ 75% ಜನ. ಗೇರ್ಸ್ ಆಫ್ ಗ್ರೋತ್ 2025 ವರದಿಯ ಪ್ರಕಾರ ಭಾರತದಲ್ಲಿ ಬಳಸಿದ ಕಾರು ಖರೀದಿಸುವ ಯೋಜನೆ ಮಾಡುವವರ ಸಂಖ್ಯೆ ಹೆಚ್ಚಾಗಿದೆ. ಆದರೆ ಮ್ಯಾನ್ಯುಯಲ್ ಮತ್ತು ಆಟೋಮ್ಯಾಟಿಕ್ ನಡುವಿನ ವ್ಯತ್ಯಾಸ, ಬೆಲೆ, ಮೈಲೇಜ್ ಮತ್ತು ಯಾವುದು ನಿಮಗೆ ಸರಿ ಹೊಂದುತ್ತದೆ ಎಂದು ತಿಳಿಯಿರಿ. ಭಾರತದಲ್ಲಿ ಕಾರು ಖರೀದಿಸುವಾಗ ಎಂದಿಗೂ ಮ್ಯಾನ್ಯುಯಲ್ ಗೇರ್ ಬಾಕ್ಸ್ ಅಥವಾ ಆಟೋಮ್ಯಾಟಿಕ್ ಯಾವುದು ಉತ್ತಮ ಎಂಬ ಗೊಂದಲ ಪ್ರತಿಯೊಬ್ಬರಲ್ಲೂ ಇದ್ದೇ ಇರುತ್ತದೆ. ತಂತ್ರಜ್ಞಾನ ಎಷ್ಟೇ ಬೆಳೆದ್ರೂ ಹೊಸ ಕಾರುಗಳಲ್ಲಿ ಆಟೋಮ್ಯಾಟಿಕ್ ಆಪ್ಷನ್ಗಳು ಅಗ್ಗವಾಗುತ್ತಿದ್ರು ಭಾರತೀಯರ ಮೊದಲ ಪ್ರೀತಿ ಮಾತ್ರ ಮ್ಯಾನ್ಯುಯಲ್ ಕಾರುಗಳ ಮೇಲ್ಗೆ ಇದೆ. ಇತ್ತೀಚೆಗೆ ಕಾರು ಮಾರಾಟದ ಪ್ರಮುಖ ಸಂಸ್ಥೆ ಕಾಸ್ಟ್24 ಮತ್ತು ಟೀಮ್ ಬಿಎಚ್ಪಿ ಜಂಟಿಯಾಗಿ ಬಿಡುಗಡೆ ಮಾಡಿರುವ ಗೇರ್ಸ್ ಆಫ್ ಗ್ರೋತ್ 2025 ವರದಿಯ ಪ್ರಕಾರ ಭಾರತದಲ್ಲಿ ಬಳಸಿದ ಕಾರುಗಳ ಮಾರುಕಟ್ಟೆಯಲ್ಲಿ ಎಂದಿಗೂ ಮ್ಯಾನ್ಯುಯಲ್ ಕಾರುಗಳದೇ ಮೇಲುಗೈ. ವರದಿಯ ಪ್ರಕಾರ ಭಾರತದ ಯೂಸ್ಡ್ ಕಾರು ಮಾರುಕಟ್ಟೆಯಲ್ಲಿ ಕಾರುಗಳ ಮಾರಾಟದ ಪ್ರಮಾಣ ಹೇಗಿದೆ? ಮ್ಯಾನ್ಯುಯಲ್ ಕಾರುಗಳು 72%, ಆಟೋಮ್ಯಾಟಿಕ್ ಕಾರುಗಳು 28%. ಅಂದ್ರೆ ದೇಶದಲ್ಲಿ ಪ್ರತಿ 3 ಮ್ಯಾನ್ಯುಯಲ್ ಕಾರುಗಳು ಮಾರಾಟವಾದ್ರೆ ಕೇವಲ ಒಂದು ಆಟೋಮ್ಯಾಟಿಕ್ ಕಾರು ಮಾರಾಟವಾಗ್ತಿದೆ. ಆದ್ರೆ ಈ ಅಂಕಿ ಅಂಶದ ಹಿಂದೆ ಜನಸಂಖ್ಯಾ ಶಾಸ್ತ್ರದ ಆಸಕ್ತಿದಾಯಕ ಸಂಗತಿಗಳಿವೆ. ವಯಸ್ಸಿನ ಆಧಾರದಲ್ಲಿ ನೋಡೋದಾದ್ರೆ 35 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಯುವ ಖರೀದಿದಾರರು ಆಟೋಮ್ಯಾಟಿಕ್ ಕಾರುಗಳತ್ತ ಹೆಚ್ಚಿನ ಒಲವು ತೋರುತ್ತಿದ್ದಾರೆ. ಆದ್ರೆ 45 ವರ್ಷ ಮೇಲ್ಪಟ್ಟವರು ಎಂದಿಗೂ ಮ್ಯಾನ್ಯುಯಲ್ ಕಾರುಗಳನ್ನೇ ಕೊಳ್ಳಲು ಬಯಸ್ತಾ ಇದ್ದಾರೆ. 35 ರಿಂದ 45 ವಯಸ್ಸಿನ ಮಧ್ಯವಯಸ್ಕರು ಎರಡನ್ನು ಸಮಾನವಾಗಿ ನೋಡುತ್ತಿದ್ದಾರೆ. ಮಹಿಳಾ ಖರೀದಿದಾರರಲ್ಲಿ ಆಟೋಮ್ಯಾಟಿಕ್ ಕಾರುಗಳಿಗೆ ಸರಾಸರಿಗಿಂತ ಹೆಚ್ಚಿನ ಬೇಡಿಕೆ ಇದೆ. ಪುರುಷರು ಮ್ಯಾನ್ಯುಯಲ್ ಕಾರುಗಳತ್ತ ವಾಲ್ತಿದ್ರು ಇತ್ತೀಚಿನ ದಿನಗಳಲ್ಲಿ ಪುರುಷರಲ್ಲೂ ಆಟೋಮ್ಯಾಟಿಕ್ ಕಡೆಗೆ ಒಲವು ಹೆಚ್ಚುತ್ತಾ ಇದೆ. ಬೆಂಗಳೂರು, ಮುಂಬೈನಂತಹ ಮೆಟ್ರೋ ನಗರಗಳಲ್ಲಿ ಸಂಚಾರ ದಟ್ಟಣೆಯಿಂದಾಗಿ ಆಟೋಮ್ಯಾಟಿಕ್ ಕಾರುಗಳ ಮಾರಾಟ ಗಣನೀಯವಾಗಿ ಹೆಚ್ಚಾಗಿದೆ. ಆದರೆ ಮೆಟ್ರೋ ಅಲ್ಲದ ಇತರ ನಗರಗಳು ಮತ್ತು ಗ್ರಾಮೀಣ ಭಾರತದಲ್ಲಿ ಮ್ಯಾನ್ಯುಯಲ್ ಕಾರುಗಳೇ ಫೇವರೇಟ್. ಭಾರತೀಯ ಮಾರುಕಟ್ಟೆಯಲ್ಲಿ ಮ್ಯಾನ್ಯುಯಲ್ ಕಾರುಗಳು ಮುಂಚೂಣಿಯಲ್ಲಿರಲು ಪ್ರಮುಖ 3 ಕಾರಣಗಳಿವೆ. ಏನು ಗೊತ್ತಾ? ಕಡಿಮೆ ವೆಚ್ಚ, ಅಂದ್ರೆ ಲೋ ಪರ್ಚೇಸ್ ಅಂಡ್ ಮೇಂಟೆನೆನ್ಸ್ ಕಾಸ್ಟ್. ಮ್ಯಾನ್ಯುಯಲ್ ಕಾರುಗಳು ಖರೀದಿಗೆ ಅಗ್ಗ, ಜೊತೆಗೆ ಉತ್ತಮ ಮೈಲೇಜ್ ನೀಡೋದಲ್ಲದೆ ಅವುಗಳ ರಿಪೇರಿ ವೆಚ್ಚ ಅತ್ಯಂತ ಕಡಿಮೆ. ಎರಡನೇದು ಚಾಲನೆಯ ಅಭ್ಯಾಸ. ಬಹುತೇಕ ಭಾರತೀಯರು ಚಾಲನೆ ಕಲಿಯುವುದು ಮ್ಯಾನ್ಯುಯಲ್ ಕಾರುಗಳಲ್ಲೇ. ಹೀಗಾಗಿ ಮೊದಲ ಬಾರಿಗೆ ಸೆಕೆಂಡ್ ಹ್ಯಾಂಡ್ ಕಾರು ಕೊಳ್ಳುವಾಗ ಅಭ್ಯಾಸವಿರುವ ಮ್ಯಾನ್ಯುಯಲ್ ಕಾರನ್ನೇ ಆಯ್ಕೆ ಮಾಡ್ತಾರೆ. ಮೂರನೇದು ಅತ್ಯುತ್ತಮ ಮರುಮಾರಾಟ ಮೌಲ್ಯ. ಮ್ಯಾನ್ಯುಯಲ್ ಕಾರುಗಳಿಗೆ ದೇಶಾದ್ಯಂತ ಗ್ರಾಹಕರಿದ್ದಾರೆ. ಹೀಗಾಗಿ ಕಾರು ಮಾರಾಟ ಮಾಡುವಾಗ ಬೇಗನೆ ಮತ್ತು ಉತ್ತಮ ಬೆಲೆಗೆ ಮಾರಾಟವಾಗುತ್ತದೆ. ಗ್ರಾಮೀಣ ಮತ್ತು ಸಣ್ಣ ನಗರಗಳಲ್ಲಿ ಮಾರುತಿ ಸ್ವಿಫ್ಟ್ ಡಿಸೈರ್, ವ್ಯಾಗೋನ್ ಆರ್, ಹ್ಯುಂಡೈ ಟ್ಯಾನ್, ಗ್ರ್ಯಾಂಡ್ ಐ10 ಮತ್ತು ಮಾರುತಿ ಆಲ್ಟೋ ಮ್ಯಾನ್ಯುಯಲ್ ಕಾರುಗಳಿಗೆ ಭಾರಿ ಬೇಡಿಕೆ ಇದೆ. ಅದೇ ರೀತಿ ಮೆಟ್ರೋಗಳಲ್ಲಿ ಮಾರುತಿ ಬಲೆನೋ ಹಾಗೂ ಹೋಂಡಾ ಸಿಟಿ ಆಟೋಮ್ಯಾಟಿಕ್ ಕಾರುಗಳು ಹೆಚ್ಚು ಮಾರಾಟವಾಗ್ತಿವೆ. ಬೆಂಗಳೂರು, ಮುಂಬೈನಂತಹ ನಗರಗಳಲ್ಲಿ ಪ್ರತಿ ಕೆಲಸಕ್ಕೆ ಹೋಗುವವರಿಗೆ ಟ್ರಾಫಿಕ್ನಲ್ಲಿ ಕ್ಲಚ್ ತುಳಿದು ಕಾಲು ನೋವು ತರಿಸಿಕೊಳ್ಳುವುದು ಕಿರಿಕಿರಿ ಎನಿಸುತ್ತದೆ. ಹೀಗಾಗಿ ಚಾಲನಾ ಸೌಕರ್ಯಕ್ಕಾಗಿ ಆಟೋಮ್ಯಾಟಿಕ್ ಕಾರುಗಳತ್ತ ಜನ ವಾಲ್ತಿದ್ದಾರೆ. ಯುವ ಜನತೆ ಮಾರುಕಟ್ಟೆಗೆ ಪ್ರವೇಶಿಸುತ್ತಿದ್ದಂತೆ ಆಟೋಮ್ಯಾಟಿಕ್ ಕಾರುಗಳ ಬೇಡಿಕೆ 28% ರಿಂದ ಇನ್ನಷ್ಟು ಹೆಚ್ಚಾಗುವ ಲಕ್ಷಣಗಳಿವೆ. ಮ್ಯಾನ್ಯುಯಲ್ ಕಾರುಗಳ ಗೇರ್ ಬಾಕ್ಸ್ ತಾಂತ್ರಿಕವಾಗಿ ಸರಳವಾಗಿರುತ್ತದೆ ಮತ್ತು ರಿಪೇರಿ ವೆಚ್ಚವು ಕಡಿಮೆ. ಆದರೆ ಆಟೋಮ್ಯಾಟಿಕ್ ಗೇರ್ ಬಾಕ್ಸ್ ಸಂಕೀರ್ಣ ತಂತ್ರಜ್ಞಾನ ಹೊಂದಿದ್ದು ಒಮ್ಮೆ ಕೆಟ್ಟು ಹೋದ್ರೆ ಅದರ ರಿಪೇರಿ ವೆಚ್ಚ ಅತ್ಯಂತ ದುಬಾರಿ. ಬಳಸಿದ ಆಟೋಮ್ಯಾಟಿಕ್ ಕಾರು ಖರೀದಿಸುವಾಗ ಸೂಕ್ತವಾದ ತಪಾಸಣಾ ವರದಿ ಹಾಗೂ ವಾರಂಟಿ ಕವರ್ ಇದೆಯೇ ಎಂಬುದನ್ನು ಕಡ್ಡಾಯವಾಗಿ ಪರಿಶೀಲಿಸಿ. ಉದಾಹರಣೆಗೆ ಕಾಸ್ಟ್24 ನಂತಹ ಕಂಪನಿಗಳು 300 ಪಾಯಿಂಟ್ ಇನ್ಸ್ಪೆಕ್ಷನ್ ಮತ್ತು ಗೇರ್ ಬಾಕ್ಸ್ ವಾರಂಟಿ ನೀಡುತ್ತಾರೆ. ಆಟೋಮ್ಯಾಟಿಕ್ ಆಯ್ಕೆ ಹೇಗಿರುತ್ತೆ ಅಂದ್ರೆ, ನಿಮ್ಮ ದಿನನಿತ್ಯದ ಪ್ರಯಾಣ ಹೆಚ್ಚಾಗಿ ಬೆಂಗಳೂರಿನಂತಹ ಬೃಹತ್ ನಗರಗಳ ಟ್ರಾಫಿಕ್ನಲ್ಲಿದ್ರೆ ಆಟೋಮ್ಯಾಟಿಕ್ ಕಾರು ನೀಡುವ ಆರಾಮದಾಯಕ ಚಾಲನೆಗೆ ಸ್ವಲ್ಪ ಹೆಚ್ಚುವರಿ ಹಣ ನೀಡೋದು ಯೋಗ್ಯ. ಮ್ಯಾನ್ಯುಯಲ್ ಆಯ್ಕೆ ಬಗ್ಗೆ ಹೇಳೋದಾದ್ರೆ, ನಿಮ್ಮ ಪ್ರಯಾಣ ಹೆಚ್ಚಾಗಿ ಹೈವೇಗಳಲ್ಲಿ ಇದ್ರೆ, ಸಣ್ಣ ನಗರಗಳಲ್ಲಿದ್ರೆ, ಕಡಿಮೆ ನಿರ್ವಹಣಾ ವೆಚ್ಚ ಮತ್ತು ಹೆಚ್ಚು ಮೈಲೇಜ್ ಬೇಕು ಎಂದಾದಲ್ಲಿ ಮ್ಯಾನ್ಯುಯಲ್ ಕಾರ್ ನಿಮಗಾಗಿರುವ ಅತ್ಯುತ್ತಮ ಆಯ್ಕೆಯಾಗಿದೆ.